वन्दे मातरम् सुजलां सुफलां मलयज शीतलां सस्यश्यामलां मातरम् वन्दे मातरम् शुभ्रज्योत्स्ना पुलकितया ಭರತಖಂಡದ ವಿಭಜನೆಯ ದುರಂತ ಕತೆ 1947 ಆಗಸ್ಟ್ 14ರಂದು ಮಧ್ಯರಾತ್ರಿ ಲಾರ್ಡ್ ಮೌಂಟ್ ಬ್ಯಾಟನ್ ಸಿದ್ಧಪಡಿಸಿದ್ದ ಯೋಜನೆಯ ಆಧಾರದ ಮೇಲೆ ದೇಶವನ್ನ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ಡೊಮಿನಿಯನ್ ರಾಷ್ಟ್ರಗಳಾಗಿ ವಿಭಜನೆ ಮಾಡಲಾಯಿತು. ಮುಸ್ಲಿಂ ರಾಷ್ಟ್ರ ಅಂತ ಘೋಷಣೆಯಾದ ಪಾಕಿಸ್ತಾನದಲ್ಲಿ ಹಿಂದೂ ಮತ್ತು ಸಿಖ್ಖರ ಮೇಲೆ ದಬ್ಬಾಳಿಕೆ ಪ್ರಾರಂಭ ಆಯಿತು. ಆ ಕಾರಣಕ್ಕಾಗಿ ಪೂರ್ವ ಪಾಕಿಸ್ತಾನದಿಂದ 60 ಲಕ್ಷ ಜನ, ಪಶ್ಚಿಮ ಪಾಕಿಸ್ತಾನದಿಂದ 55 ಲಕ್ಷ ಜನ ಹಾಗೂ ಸಿಂಧ್ ಪ್ರಾಂತ್ಯದಿಂದ 5 ಲಕ್ಷ ಜನ ಸೇರಿ ಒಟ್ಟು 1 ರಿಂದ 1.5 ಕೋಟಿ ಜನ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲವನ್ನ ಬಿಟ್ಟು ಉಟ್ಟ ಬಟ್ಟೆ ಮೇಲೆ ಭಾರತಕ್ಕೆ ವಲಸೆ ಬಂದ್ಬಿಡ್ತಾರೆ. ಆಗಸ್ಟ್ 14, 1947ರಂದು ಬ್ರಿಟಿಷ್ ಆಳ್ವಿಕೆಯ ಅಂತ್ಯದೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳಾಗಿ ದೇಶವು ವಿಭಜನೆಯಾಯಿತು. ಈ ಸಂದರ್ಭದಲ್ಲಿ ನಡೆದ ಕೋಮು ಗಲಭೆಗಳಲ್ಲಿ ಲಕ್ಷಾಂತರ ಜನರು ಜೀವ ಕಳೆದುಕೊಂಡರು ಮತ್ತು ಕೋಟ್ಯಂತರ ಜನರು ನಿರಾಶ್ರಿತರಾಗಿ ತಮ್ಮ ಸ್ವಂತ ನೆಲೆಯನ್ನು ತೊರೆಯಬೇಕಾಯಿತು. ಜನರ ಸಂಕಷ್ಟ ಹಾಗೂ ತ್ಯಾಗವನ್ನು ಸ್ಮರಿಸುವ ದಿನ ಇದಾಗಿದೆ. If you enjoyed this video, please like, comment and share and subscribe for more amazing videos every week.